ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಮ್ಮ ಇಂದಿನ ನೈತಿಕ ಕತೆ ರೈತ ಮತ್ತು ನಾಯಿ. ಸ್ನೇಹಿತರೆ, ಒಂದು ಊರಿನಲ್ಲಿ ರಾಮು ಎಂಬ ರೈತನಿದ್ದ. ಆತ ತನ್ನ ಜಮೀನಿನಲ್ಲಿ ಹಲವಾರು ಕೃಷಿ ಬೆಳೆಗಳನ್ನು ಬೆಳೆಯುತ್ತಿದ್ದ. ಕೃಷಿ ಭೂಮಿ ಹಾಗೂ ಮನೆ ಕಾವಲಿಗೆ ನಾಯಿಯೊಂದನ್ನು ಸಾಕಿಕೊಂಡಿದ್ದ. ಅದನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಅದಕ್ಕೆ ತಕ್ಕಂತೆ ನಾಯಿಯೂ ಸ್ವಾಮಿನಿಷ್ಠೆ ತೋರುತ್ತಿತ್ತು. ಒಂದು ದಿನ ರಾಮು ತಾನು ಬೆಳೆದ ಕೃಷಿ ಬೆಳೆಗಳನ್ನು ತನ್ನ ಜೀಪಿನಲ್ಲಿ ತುಂಬಿಕೊಂಡು ಮಾರಾಟಕ್ಕೆಂದು ಪೇಟೆಗೆ ತೆರಳಿದನು. ಇತ್ತ ಜೀಪನ್ನು ಹಿಂಬಾಲಿಸಿ ನಾಯಿಯೂ ಓಡುತ್ತಾ ಸಾಗಿತ್ತು. ಬಹಳ ದೂರ ಸಾಗಿದ ನಂತರ ವಾಹನದ ಹಿಂಬದಿಯಲ್ಲಿ ನಾಯಿ ಓಡಿ ಬರುತ್ತಿರುವುದು ರಾಮು ಗಮನಕ್ಕೆ ಬಂದಿತು. ಜೀಪನ್ನು ನಿಲ್ಲಿಸಿ ಏನು ಮಾಡುವುದೆಂದು ತೋಚದೆ ವಾಹನದಲ್ಲಿಯೇ ತುಂಬಿಕೊಂಡು ಪೇಟೆ ಕಡೆಗೆ ತೆರಳಿದ. ರಾಮು ಮಾರುಕಟ್ಟೆ ಪ್ರಾಂಗಣಕ್ಕೆ ಬಂದು ತಂದಿದ್ದ ಕೃಷಿ ಬೆಳೆಗಳ ಮಾರಾಟಕ್ಕೆಂದು ತೆರಳಿದನು. ಇತ್ತ ಜೀಪಿನಲ್ಲಿದ್ದ ನಾಯಿ ಕೆಳಕಿಳಿಯಿತು, ಅತ್ತಿತ್ತ ಓಡಾಡಿತು. ಅದಕ್ಕೆ ಆ ಕ್ಷಣದಲ್ಲಿ ದಿಕ್ಕು ತೋಚದಾಯಿತು. ರಾಮುವಿನ ವಾಹನ ಇರುವ ಸ್ಥಳದ ಅರಿವಿಲ್ಲದಾಯಿತು. ಇತ್ತ ಕೆಲ ಸಮಯದ ನಂತರ ಜೀಪಿನ ಬಳಿ ಬಂದ ರಾಮು ನಾಯಿ ಇಲ್ಲದಿದ್ದನ್ನು ಗಮನಿಸಿದ. ಸುತ್ತಲೂ ಹುಡುಕಾಡಿದ, ಆದರೆ ಎಲ್ಲೂ ಸಿಗಲಿಲ್ಲ. ಬೇಸರದಲ್ಲಿಯೇ ಮನೆ ಕಡೆಗೆ ಸಾಗಿದ. ಮರುದಿನ ಮತ್ತೆ ಬಂದು ಎಲ್ಲಿ ಹುಡುಕಿದರೂ ನಾಯಿ ಪತ್ತೆಯಾಗಲಿಲ್ಲ. ಹೀಗೆ ಹಲವಾರು ದಿನಗಳ ಕಾಲ ನಾಯಿ ಪತ್ತೆ ಕಾರ್ಯ ನಡೆಯಿತು, ಆದರೆ ಎಲ್ಲೂ ಗೋಚಾರವಾಗಲಿಲ್ಲ. ಮೊದಲು ದಿಕ್ಕು ತಪ್ಪಿದ ನಾಯಿ ರಾಮು ಜೊತೆ ಮಾರುಕಟ್ಟೆ ಪ್ರಾಂಗಣಕ್ಕೆ ಬಂದಿದ್ದ ಸಮಯಕ್ಕೆ ಪ್ರತಿದಿನವೂ ಬಂದು ಯಜಮಾನನಿಗೆ ಕಾದು ಹೋಗುತ್ತಿತ್ತು. ಆದರೆ ನಾಯಿ ಬರುವುದೊಂದು ಸಮಯ ಮತ್ತು ರಾಮು ಹುಡುಕುತ್ತಿರುವುದೊಂದು ಸಮಯ ಎಂಬಂತಾಗಿತ್ತು. ಹೀಗೆ 15 ದಿನಗಳು ಕಳೆದವು. ಮತ್ತೊಂದು ದಿನ ರಾಮು ವಾಹನದಲ್ಲಿ ಬೆಳೆಗಳನ್ನು ತುಂಬಿಕೊಂಡು ಮಾರುಕಟ್ಟೆ ಪ್ರಾಂಗಣಕ್ಕೆ ಬಂದನು. ಅಲ್ಲೇ ಆವರಣದಲ್ಲಿ ಜೀಪನ್ನು ನಿಲ್ಲಿಸಿ ಬೆಳೆಗಳ ಮಾರಾಟಕ್ಕೆಂದು ತೆರಳಿದನು. ಆ ಸಮಯಕ್ಕೆ ಅಲ್ಲಿಗೆ ಬಂದ ನಾಯಿ ತನ್ನ ಯಜಮಾನನ ಜೀಪನ್ನು ವಾಸನೆಯ ಮೇಲೆ ಗ್ರಹಿಸಿ ಧೈರ್ಯದಿಂದ ಅದರ ಮೇಲತ್ತಿ ಕುಳಿತುಕೊಂಡಿತು. ರಾಮು ಬರಲು 4-6 ತಾಸುಗಳಾದರೂ ಕದಲಲಿಲ್ಲ. ನಂತರ ಅಲ್ಲಿಗೆ ಬಂದ ರಾಮುವಿಗೆ ನಾಯಿಯನ್ನು ಕಂಡು ಆಶ್ಚರ್ಯವಾಯಿತು. ಯಜಮಾನ ಸಿಕ್ಕ ಖುಷಿ ನಾಯಿಗಾದರೆ, ತಾನು ಪ್ರೀತಿಯಿಂದ ಸಾಕಿದ ಪ್ರಾಣಿ ದೊರೆತ ಸಂತಸ ಅವನಿಗೆ. ಮೂಕ ಪ್ರಾಣಿಯಾದರೂ ತನ್ನ ಜೀಪನ್ನು ಹುಡುಕಿ ಅದರೊಳಗೆ ಕುಳಿತುಕೊಂಡ ನಾಯಿಯ ಬುದ್ಧಿವಂತಿಕೆಗೆ ಆಶ್ಚರ್ಯಪಟ್ಟ. ಸರಿಯಾಗಿ ಆಹಾರವಿಲ್ಲದೆ ಸವಕಲಾಗಿದ್ದ ನಾಯಿಗೆ ಬ್ಯಾಗಿನಲ್ಲಿದ್ದ ಬಿಸ್ಕೆಟ್ಟುಗಳನ್ನು ಹಾಕಿದ. ಅದನ್ನು ಎತ್ತಿಕೊಂಡು ಮುದ್ದಾಡಿದ. ವಾಹನದಲ್ಲಿ ಕೂರಿಸಿಕೊಂಡು ಮನೆ ಕಡೆ ಸಾಗಿದ.